ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಚರ್ಚೆ ಮಾಡಬೇಕು ಅಂತ ಇರತಕ್ಕಂಥದ್ದು, ಈ ರಾಜ್ಯದಲ್ಲಿ ಈಗ ಉಪಚುನಾವಣೆಗಳು ನಡೆದ 3 ಕ್ಷೇತ್ರದಲ್ಲಿ, ಮತ್ತು ಮಹಾರಾಷ್ಟ್ರ ಮತ್ತು ಇನ್ನೊಂದು ಜಾರ್ಖಂಡ್ ರಾಜ್ಯದಲ್ಲಿ ಚುನಾವಣೆ ನಡೆಯಿತು. ಈ ಚುನಾವಣೆ ಸಂದರ್ಭದಲ್ಲಿ ಈ ಏನಾದರೂ ಒಂದು ವಿಷಯನ ಎತ್ತದು ಭಾರತೀಯ ಜನತಾ ಪಾರ್ಟಿ, ಏನಾದರೂ ಒಂದು ವಿಷಯನ ಎತ್ತಕ್ಕಂಥದ್ದು. ಈಗ ವಕ್ಫ್ ವಿಚಾರ ಎತ್ತಿದ್ದಾರೆ ಅವರು. ಇದು ಇದು ವಕ್ಫ್ ಅನ್ನೋದು ಬಿ ಜೆ ಪಿಯವ್ರ ದೃಷ್ಟಿನಲ್ಲಿ ಈಗ ಅನುಭವಕ್ಕೆ ಬಂದಿರತಕ್ಕಂಥದ್ದ ಈ ವಿಚಾರ. ಈ ವಕ್ಫ್ ಬೋರ್ಡ್ಗೆ ಮತ್ತು ಇದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ. ಈ ವಕ್ಫ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ದೇವರನ್ನ ಹೆಸರಿನಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥ ಜನ ಅವರ ಸಮುದಾಯದ ಅಭಿವೃದ್ಧಿಗೆ, ವಿದ್ಯಾಭ್ಯಾಸಕ್ಕೋ, ಶಿಕ್ಷಣಕ್ಕೋ, ಆರೋಗ್ಯ ಕ್ಷೇತ್ರಕ್ಕೋ, ಯಾವುದೋ ಒಂದು ಸಮಾಜದ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ಅವರ ಸಮುದಾಯಕ್ಕೆ ದೇವರ ಹೆಸರಿನಲ್ಲಿ ಕೊಡ್ತಕ್ಕಂಥ ದಾನ, ಇದನ್ನು ನಾವು ವಕ್ಫ್ ಅಂತ ಕರಿತೀವಿ. ಇದು ಈ ವಿಜಯನಗರ, ಇದು ಯಾವುದೋ ಬಹುಮನಿ ಸುಲ್ತಾನರು ಮತ್ತು ಆದಿಲ್ ಶಾಹಿಗಳು ಉತ್ತರ ಕರ್ನಾಟಕ ಈ ಭಾಗದಲ್ಲೆಲ್ಲ ಆಡಳಿತ ಮಾಡಿದ್ರಲ್ಲ, ಆ ಕಾಲದಿಂದಲೂ ಬಂದಿದೆ ಈ ವಕ್ಫ್ ದಾನ ಮಾಡ್ತಕ್ಕಂಥ ಪ್ರಕ್ರಿಯೆ, ಅಲ್ಲಿಂದನೂ ಬಂದಿದೆ. ಅದಾದ ಮೇಲೆ ಬ್ರಿಟಿಷ್ ಗೌರ್ಮೆಂಟ್ಲು ಕೂಡ ಈ ವಕ್ಫ್ ಆಗಿದೆ. ಆದರೆ ಬ್ರಿಟಿಷ್ ಗೌರ್ಮೆಂಟು ಇದನ್ನು ರದ್ದು ಮಾಡಿಲ್ಲ. 1954ರಲ್ಲಿ ಸ್ವತಂತ್ರ ಬಂದ ಮೇಲೆ ಅದಕ್ಕೆ ಒಂದು ಬೋರ್ಡ್ ಮಾಡ್ತಾರೆ. 1964ರಲ್ಲಿ ಅದಕ್ಕೆ ಒಂದು ಕಾಯ್ದೆ ಜಾರಿಗೆ ತಗೋಬರ್ತಾರೆ. ಯಾವುದು ವಕ್ಫ್ ಆಸ್ತಿ ಅಂತ ಇದೆ, ಆಸ್ತಿನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿನ ಅದಕ್ಕೆ ಕೊಡ್ತಾರೆ. ಮತ್ತು ಅದನ್ನು ಆಯಾಯ ಮಠದಲ್ಲಿ ಅದನ್ನು ನೋಡ್ಕೊಳ್ಳಿಕ್ಕೆ ಮುತುವಲಿಗಳು ಅಂತೇಳಿ ನೇಮಕ ಮಾಡ್ತಾರೆ. ಅವರು ಮ್ಯಾನೇಜರ್ಗಳ ಥರ ಇದ್ದಂಗೆ ಅದನ್ನು ನೋಡ್ಕೊಳ್ಳಿಕ್ಕೆ. ಇಲ್ಲಿ ಆನಂತರ ಅದು ಅದೇ ಥರ ಬಂದು 1995ರಲ್ಲಿ ಒಂದು ಇನ್ನಷ್ಟು ಆ ಕಾಯ್ದೆನ ಬಲಪಡಿಸ್ತಕ್ಕಂಥ ತಿದ್ದುಪಡಿಗಳನ್ನ ಮಾಡ್ತಾರೆ. ಮತ್ತು 2013ರಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಆ ಕಾಯ್ದೆನ ಇನ್ನೊಂದಷ್ಟು ಬಲಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಈಗ ಅದು ಭಾಳ ಈಗ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ಅಲ್ಲಿ ವಕ್ಫ್ ಬೋರ್ಡಲ್ಲಿ ಮುಸ್ಲಿಮೇತರರು ಇರಬೇಕು, ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಎಲ್ಲ ರೈತರ ಭೂಮಿಗಳಿಗೆಲ್ಲ ವಕ್ಫ್ ಆಸ್ತಿ ಅಂತ ಸೇರಿಸ್ಬಿಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯನವರು ಗೌರ್ಮೆಂಟು ಎಲ್ಲ ಈ ಹಿಂದೂಗಳ ಆಸ್ತಿಗಳನ್ನ ಮುಸ್ಲಿಮ್ಸ್ಗೆ ಬರೆದು ಬಿಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬರುವಂಥ ತಪ್ಪು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾಗಿ ರಾಜ್ಯದ ಜನರು ಮತ್ತು ರಾಜ್ಯದ ರೈತರಲ್ಲಿ, ನಾವು ರೈತರ ಮಕ್ಕಳಾಗಿ ನಾನು ಹೇಳ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಇವ್ರ ಮಾತುಗಳಿಗೆ ಸಂಬಂಧಪಟ್ಟಂಗೆ. ಇದರಲ್ಲಿ ಯಾವುದೇ ಉರುಳಿಲ್ಲ. ಮತ್ತು ಎಲ್ಲವೂ ಕೂಡ ಈ ದೇಶದಲ್ಲಿ ಕಾನೂನಾತ್ಮಕವಾಗಿ ವಕ್ಫ್ ಬೋರ್ಡ್ ಕೂಡ ಕಾನೂನಿನ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥದ್ದು, ಕಾನೂನಿನ ಆಚೆ ಇರ್ತಕ್ಕಂಥದ್ದಲ್ಲ. ಅದು ಕೂಡ ಕಾನೂನು ವ್ಯಾಪ್ತಿನಲ್ಲೇ ಇರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಪ್ರಕಾರ ಟ್ರಿಬ್ಯುನಲಲ್ಲಿ ವ್ಯತ್ಯಾಸಗಳಿದ್ದರೆ ಹೈಕೋರ್ಟಲ್ಲಿ ಬಗೆಹರಿಸ್ಕೊಳ್ತಕ್ಕಂಥ ಸಂಪೂರ್ಣವಾದಂಥ ಅಧಿಕಾರ ಈಗಿನ ಕಾಯ್ದೆನಲ್ಲೂ ಇದೆ. ಈಗ ಆಯಿತು, 2024ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ವಕ್ಫ್ ಕಾಯ್ದೆಗೆ ಸುಮಾರು 40 ತಿದ್ದುಪಡಿಗಳನ್ನ ಮಾಡಬೇಕು ಅಂತೇಳಿ ಅವರು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಇದು ಲೋಕಸಭೆಯಲ್ಲಿ ಚರ್ಚೆ ಆದಾಗ, ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಚರ್ಚೆ ಆಗಬೇಕು ಈ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂಗೆ ಅಂತೇಳಿ JPCನ ರಚನೆ ಮಾಡ್ತಾರೆ. JPC ಅಂದರೆ ತಮಗೆಲ್ಲ ಗೊತ್ತು, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ರಚನೆ ಮಾಡ್ತಾರೆ. ಆ ಕಮಿಟಿನಲ್ಲಿ 21 ಜನ ಇದ್ದಾರೆ, 28 ಜನ ಇದ್ದಾರೆ.
29 ಜನ ಇದ್ದಾರೆ. 12 ಜನ BJP ಸಂಸದರಿದ್ದಾರೆ. ಮತ್ತು 8 ಜನ ಬೇರೆಯವರು, ಇವರು ಲೋಕಸಭಾ ಸದಸ್ಯರು. 8 ಜನ ಬೇರೆ ಪಕ್ಷದ ಲೋಕಸಭಾ ಸದಸ್ಯರಿದ್ದಾರೆ. ಇನ್ನೊಂದು 8 ಜನ ರಾಜ್ಯಸಭಾ ಸದಸ್ಯರುಗಳಿದ್ದಾರೆ. ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರನ್ನು ಒಳಗೊಂಡ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಗಿದೆ. ಈ ಕಮಿಟಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ವಕ್ಫ್ ಆಕ್ಟ್ ಏನಿದೆ, ಈ ಆಕ್ಟನ್ನು ಸಂಪೂರ್ಣವಾಗಿ ಪರಾಮರ್ಶೆ ಮಾಡಿ ಇದು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದೆ, ಎಲ್ಲಿ ಲೋಪ ಆಗಿದೆ ಅನ್ನುವಂಥ ಸಂಪೂರ್ಣ, ಇದರಲ್ಲಿ ಏನಾದರೂ ತಿದ್ದುಪಡಿಗಳು ಆಗಬೇಕಾ ಅಂಥೇಳಿ ಸಂಪೂರ್ಣವಾಗಿ ಅವಲೋಕನ ಮಾಡ್ತಕ್ಕಂಥ ಸಂಪೂರ್ಣವಾದಂಥ ಅಧಿಕಾರ, ಮತ್ತು ಅಲ್ಲಿ ಯಾವುದೇ ತಿದ್ದುಪಡಿಗಳಿದ್ರೂ ಮಾಡಲಿಕ್ಕೆ, ರೆಕಮೆಂಡ್ ಮಾಡಲಿಕ್ಕೆ ಅದಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಇದೆ. ಈಗ ಚಳಿಗಾಲದ ಅಧಿವೇಶನದಲ್ಲಿ ಕೊನೆಯ ವಾರದಲ್ಲಿ ಅದನ್ನು ಮಂಡಿಸಬೇಕು ಅಂತೇಳಿ ತೀರ್ಮಾನನೂ ಕೂಡ ಆಗಿದೆ. ಈಗ ಇದ್ದ ಮೇಲೆ ಸಂಸದ ಯಾರೋ ಬೆಂಗಳೂರವರು ತೇಜಸ್ವಿ ಸೂರ್ಯ ಪಾಪ ಏನೇನೋ, ನೀವು ಪಾರ್ಲಿಮೆಂಟ್, ಅವರು ಕೂಡ JPCನಲ್ಲಿ ಒನ್ ಆಫ್ ದ ಮೆಂಬರು, ಅಡ್ವೊಕೇಟು, ನೀವೇ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಟ್ರೆ ಹೆಂಗಪ್ಪ? ನೀವು ವಕೀಲರುಗಳಾಗಿ ತಿಳಿದಿದ್ದು ನೀವು ಎಲ್ಲಿ ಆಕ್ಟನ್ನು, ಎಲ್ಲಿ ದಾರಿಲಿ ಆಕ್ಟ್ ಮಾಡೋಕ್ಕಾಯ್ತದ, ತಿದ್ದುಪಡಿಗಳು ಮಾಡೋಕ್ಕಾಗ್ತದ? ಬೀದರ್ಲೋ ಗುಲ್ಬರ್ಗದಲ್ಲೋ ಕೂತ್ಕೊಂಡು ಅಥವಾ ಪತ್ರಕರ್ತರ ಭವನದಲ್ಲ ಕೂತ್ಕೊಂಡು ಎಲ್ಲ ಮಾಡೋಕ್ಕಾಗ್ತದ? ನಿಮ್ಗೆ ಅಧಿಕಾರ ಇದೆ. ಈಗ ನೀವು ಕೂಡ ಜಂಟಿ ಸದನ ಸಮಿತಿನಲ್ಲಿ ಒನ್ ಆಫ್ ದ ಮೆಂಬರು. ನೀವು ಏನು ಸಲಹೆ ಕೊಡ್ತೀರಿ ಅಲ್ಲಿ ಕೊಡಿ, ಏನು ಬದಲಾವಣೆ ಮಾಡಬೇಕು ಅಲ್ಲಿ ಮಾಡಿ. ಅದು ಬಿಟ್ಬಿಟ್ಟು ರಾಜ್ಯದ ರೈತರಲ್ಲಿ ಬಂದ್ಬಿಟ್ಟು ರೈತರ ಆಸ್ತಿನ ತಿದ್ದುಪಡಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಗೌರ್ಮೆಂಟು ಹೇಳ್ಬಿಟ್ಟಿದೆ, ಎಲ್ಲ ರೈತರ ಆಸ್ತಿನೆಲ್ಲ ವಕ್ಫ್ ಮಾಡಿಬಿಡ್ತಾ ಇದ್ದಾರೆ ಅಂಥೇಳಿ ಅವ್ರಿಗೆ ಕೆಟ್ಟ ಹೆಸರು ಬರತಕ್ಕಂಥ ರೀತಿಯಲ್ಲಿ ಏನೇನೆಲ್ಲ ಸೃಷ್ಟಿ ಆಯಿತು. ಈಗ ಹಿಂದೆ ನೋಡಿದಿರಿ, ಎಲ್ಲ ಆಟನೂ ಆಯಿತು. ಇದೊಂದು ಹೊಸ ಅವತಾರ ಈಗ ಇದನ್ನು ತಂದಿದ್ದಾರೆ.